60 ಲಕ್ಷ ಅನುದಾನದ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ಕಾರ್ಯಕ್ರಮವನ್ನು ವೀರಭದ್ರನಪಾಳ್ಯ ಹಾಗೂ ಕನಕದಾಸ ನಗರದಲ್ಲಿ ನೆರವೇರಿಸಲಾಗಿದೆ ಅಂತ ನಗರಸಭಾ ಸದಸ್ಯ ಶಿವ ಎಂ ತಿಳಿಸಿದರು. ನಗರದ 12ನೇ ವಾರ್ಡ್ನ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಹಾಗೂ ಗುದ್ದಲಿ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ನಮ್ಮ ವಾರ್ಡ್ ಇಂದು ಸುವರ್ಣ ದಿನವಾಗಿದ್ದು ತಾಲೂಕಿನ ಶಾಸಕ ಧೀರಜ್ ಮುನಿರಾಜ್ ಅವರ ಅಮೃತ ಹಸ್ತದಿಂದ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ ಎಂದರು. ಮಾದರ ಚೆನ್ನಯ್ಯ ಹೆಬ್ಬಾಗಿಲು ಶುದ್ಧ ಕುಡಿಯುವ ನೀರಿನ ಘಟಕದ ಉದ್ಘಾಟನೆ, ಸ್ಥಳೀಯ ಗ್ರಂಥಾಲಯದ ಉದ್ಘಾಟನೆ ಒಳಗೊಂಡಂತೆ ಸ್ಥಳೀಯವಾಗಿ ನಗರಸಭಾ ಅನುದಾನ ಹಾಗೂ ನಗರೋತ್ಥಾನ ಯೋಜನೆಯಡಿಯಲ್ಲಿ ಸುಮಾರು 60 ಲಕ್ಷ ಮೊತ್ತದ ವಿವಿಧ ಕಾಮಗಾರಿಗಳ ಉದ್ಘಾಟನೆಯನ್ನು ಶಾಸಕರ ನೇತೃತ್ವದಲ್ಲಿ ಮಾಡಲಾಗಿದೆ ಎಂದರು. ಕನಕದಾಸ ನಗರ ಹಾಗೂ ವೀರಭದ್ರನಪಾಳ್ಯದಲ್ಲಿ ಇವತ್ತೊಂದು ಸುವರ್ಣ ದಿನ. ಸುಮಾರು ಒಂದು 60 ಲಕ್ಷ ವೆಚ್ಚದ ಶಂಕುಸ್ಥಾಪನಾ ಉದ್ಘಾಟನಾ ಕಾಮಗಾರಿ ಇವತ್ತು ನೆರವೇರೈತೆ. ಮೊದಲನೇದು ಮಾದರ ಚೆನ್ನಯ್ಯ ಹೆಬ್ಬಾಗಿಲು ಅಂತ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಮುಂಭಾಗ ವೀರಭದ್ರನಪಾಳ್ಯ ಕನಕದಾಸ ನಗರ ಮುಖ್ಯ ರಸ್ತೆಯಲ್ಲಿ ಅಲ್ಲಿ ಆರ್ಚ್ಗೆ ಶಂಕುಸ್ಥಾಪನೆ ಆಗಿದೆ. ಅದಾದ ನಂತರ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟನೆ ಆಗಿದೆ. ಅದಾದ ನಂತರ ಜಿಲ್ಲಾ ಗ್ರಂಥಾಲಯ, ಜಿಲ್ಲೆಗೊಂದು ಸ್ಲಮ್ನಲ್ಲಿ ಗ್ರಂಥಾಲಯ ಅಂತ ಸ್ಕೀಮ್ನಲ್ಲಿ ಗ್ರಂಥಾಲಯ ಉದ್ಘಾಟನೆ ಆಗಿದೆ. ಅದಾದ ನಂತರ ಸುಮಾರು ನಗರಸಭಾ ನಿಧಿ 10 ಲಕ್ಷ, ನಗರೋತ್ಥಾನ ಈ ರಸ್ತೆನೆ 15 ಲಕ್ಷ, ಸುಮಾರು ಒಂದು 60 ಲಕ್ಷ ಕಾಮಗಾರಿ ಶಂಕುಸ್ಥಾಪನೆ ಉದ್ಘಾಟನೆ ನೆರವೇರಿಸಿದ್ದಾರೆ ಶಾಸಕರು. ಅವರಿಗೆ ಮೊದಲನೇದಾಗಿ ಧನ್ಯವಾದಗಳು. ಈ ಕನಕದಾಸ ನಗರ ಜನ ನನಗೆ ಆಶೀರ್ವಾದ ಮಾಡಿದ್ರು. ಅವ್ರ ಋಣ ತೀರಿಸ್ಕೊಳ್ಳುವಂಥ ಕೆಲಸದಲ್ಲಿ ನಿಸ್ಸಿಮನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಕಾರ್ಯಕ್ರಮ ಮಾಡ್ತೀವಿ. ಶಾಸಕ ಧೀರಜ್ ಮುನಿರಾಜು ಮಾತನಾಡಿ, ನಗರೋತ್ಥಾನ ಯೋಜನೆ ಅಡಿಯಲ್ಲಿ ಸುಮಾರು 28 ಕೋಟಿ 57 ಲಕ್ಷದ ಅಭಿವೃದ್ಧಿ ಕಾಮಗಾರಿಗಳು ನಗರದಾದ್ಯಂತ ಚಾಲನೆಗೊಂಡಿದ್ದು, ಕಾಮಗಾರಿ ಶೀಘ್ರ ಗತಿಯಲ್ಲಿ ಪೂರ್ಣಗೊಳ್ಳಲಿದೆ. ಈಗಾಗಲೇ ನಗರದಲ್ಲಿ ಮೊದಲ ಹಂತದ ವೈಟ್ ಟ್ಯಾಪಿಂಗ್ ರಸ್ತೆ ಸುಸಜ್ಜಿತ ವ್ಯವಸ್ಥೆಯೊಟ್ಟಿಗೆ ನಿರ್ಮಾಣವಾಗ್ತಾ ಇದ್ದು, ಶೀಘ್ರದಲ್ಲೇ ಪೂರ್ಣಗೊಳ್ಳಲಿದೆ ಅಂತ ಹೇಳಿದರು. ವೀರಭದ್ರನಪಾಳ್ಯದ ಒಂದು ಎಂಟ್ರೆನ್ಸ್ ಆರ್ಚ್ ಮಾದರ ಚೆನ್ನಯ್ಯ ಹೆಬ್ಬಾಗಿಲು ಅಂತ ಹೇಳಿ ಇವತ್ತು ಅದಕ್ಕೊಂದು ಗುದ್ದಲಿ ಪೂಜೆಯನ್ನು ನೆರವೇರಿಸಿ 8 ಸಣ್ಣ ಕಾಮಗಾರಿಗಳು, 100 ಮೀಟರ್ ರಸ್ತೆಗಳು, ನಗರೋತ್ಥಾನಲ್ಲಿ ಏನೆಲ್ಲ ಪೆಂಡಿಂಗ್ ಇತ್ತು ಅದಕ್ಕೂ ಸಹ ಇವತ್ತು ನಮ್ಮ ನಗರಸಭಾ ಅಧ್ಯಕ್ಷರು ಸುಮಿತ್ ಮಕ್ ಅವರು ಮತ್ತು ನಮ್ಮ ಸ್ಥಳೀಯ ನಗರಸಭಾ ಸದಸ್ಯರು ಆತ್ಮೀಯರು ಶಿವರಾಜ್ ಅವರು ನಾವೆಲ್ಲ ಸೇರಿ ಎಲ್ಲ ಸದಸ್ಯರು ಸಹ ಬಂದಿದ್ರು. ನಗರಸಭೆ ಸದಸ್ಯರು ಪೂಜೆಗಳನ್ನ ಮಾಡಿದ್ದೀವಿ. ನಗರದಲ್ಲಿ ಆಗ್ಬೇಕಾಗಿರುವಂತ ಕಾಮಗಾರಿಗಳು ಹೆಚ್ಚಾಗಿದ್ದಾವೆ. 28 ಕೋಟಿ 57 ಲಕ್ಷ ವೆಚ್ಚದ ನಗರೋತ್ಥಾನ ಕಾಮಗಾರಿಗಳು ಈಗಾಗಲೇ ಚಾಲನೆಗೊಂಡು ಅತಿ ಹೆಚ್ಚು ನಮ್ಮ ನಗರ ನಿವಾಸಿಗಳಿರುವಂತಹ ರೆಸಿಡೆನ್ಷಿಯಲ್ ಏರಿಯಾಗಳಲ್ಲಿ ಮುಖ್ಯವಾಗಿ ಬೇಕಾಗಿರುವಂತಹ ಚರಂಡಿ ಮತ್ತು ರಸ್ತೆ ಕಾಮಗಾರಿಗಳಿಗೆ ಆದ್ಯತೆಯನ್ನ ಕೊಟ್ಟು ಅದನ್ನ ಮಾಡುವಂತದ್ದಾಗಿದೆ. SCPTSP ಒಂದು 8 ಕೋಟಿ ಇತ್ತು, ಅದು ಸಿಂಗಲ್ ಟೆಂಡರ್ ಆಗಿರೋದ್ರಿಂದ ಅದು ಮತ್ತೆ ರೀಟೆಂಡರ್ ಆಗಿತ್ತು, ಶಾರ್ಟ್ ಟೆಂಡರ್. ಅದು 8 ಕೋಟಿ ಬಂದ್ರೆ ಇನ್ನೂ ಹೆಚ್ಚಿನ ಕಾರ್ಯಗಳಾಗ್ತವೆ. ಕಾರ್ಯಕ್ರಮದಲ್ಲಿ ನಗರಸಭಾ ಸದಸ್ಯ ಅಧ್ಯಕ್ಷರಾದ ಸುಮಿತ್ರಾ ಆನಂದ್ ಸೇರಿದಂತೆ ನಗರಸಭಾ ಸದಸ್ಯರು ಭಾಗವಹಿಸಿದ್ದರು. ಜಿ ಪ್ರಸಾದ್, ದೊಡ್ಡಬಳ್ಳಾಪುರ, ರಾಯಲ್ಸ್ ಕನ್ನಡ.